ಕಣ್ಣು ಕಾಣಲ್ವಾ ಅಂತ ಇವ್ರಿಗೆ ಅಧಿಕಾರಿಗಳು ನೀವು ಹೇಳದ ಕಾಣಲ್ಲ ಸರ್. ಪಂಚಾಯತಿ ಅವ್ರಿಗೆ ಕಣ್ಣು ಕಾಣಲ್ಲ. ಈ ನೀರಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲ ಅವ್ರಿಗೆ. ಕಣ್ಣು ಕಾಣಂಗಿದ್ದೀರ ನಾವು ಈ ನೀರು ಕುಡಿಯಕ್ಕೆ ಕೊಡೋದು ಬಿಡಾರ? ಏನ್ ಹೇಳಿದ್ರು ಇನ್ನ ಬಂದು ಓಟ್ ಹಾಕ್ಬಿಡಿ ನಿಮ್ಗೆ ರೋಡ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಮಾಡಿದಾರ ಹೇಳಿ ಸಾ? ಎಂತ ಕಾಲ ಇದು, ಎಂತ ತಂತ್ರಜ್ಞಾನ ಇರುವಂತಹ ಕಾಲ. ಇನ್ನೂ ಕೂಡ ನಿಮ್ಗೆ ನೀರು ಕುಡಿಯಕ್ಕೆ ನೀರೇ ಸರಿಯಾಗಿ ನೀರೇ ಸಿಗ್ತಾ ಇಲ್ಲ, ನೀರೇ ಬಿಡ್ತಾ ಇಲ್ಲ ಸಾ. ಯಾರು ಪಂಚಾಯತಿ ಅವರು ಯಾರು ತಿರಿಕ ನೋಡಲ್ಲ ಇಲ್ಲಿಗ. ಎಲ್ಲ ನಮ್ಮ ಕೈನಿಂದ ಮಾಡಿ ಮಾಡಿ ಎಲ್ಲ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕಟ್ಸಿ ಅಂದ್ರ ಕಟ್ಸ್ಕೊಳೋ. ಈಗ ಅದ್ರ ಪೈಸಾನು ಇಲ್ಲ ಅಲ್ಲಿ. ನಮ್ಮ ದುಡ್ಡು ಹಣನೆಲ್ಲ ಹಾಳು ಮಾಡ್ಕೊಳೋ ಕಟ್ಟಿ. ಚಿಕ್ಕೆರೆ ಆಡಿಯಲ್ಲಿ ನಾನಿದ್ದೀನಿ, ಎಚ್ ಡಿ ಕೋಟೆ ತಾಲೂಕು, ಅಣ್ಣೂರು ಗ್ರಾಮ ಪಂಚಾಯತಿ. ಇಲ್ಲಿ ಇವ್ರಿಗೆ ಕುಡಿಯೋ ನೀರು ಸಮಸ್ಯೆ. ಕುಡಿಯೋ ನೀರು ಅಂತಂದರೆ ಬೋರ್ ಹಾಕ್ಸ್ಕೊಟ್ಟವ್ರೆ. ಬಟ್ ಆ ಬೋರಲ್ಲಿ ಬರುವಂಥ ನೀರು ಶುದ್ಧವಾಗಿಲ್ಲ. ಅಂದರೆ ಅದೆಲ್ಲ ಒಳಗಡೆ ಏನೇನೋ ಬರ್ತಾ ಇದೆ. ಆ ಒಂದು ನೀರನ್ನೇ ಕುಡಿತಾ ಇದ್ದಾರೆ, ಅದನ್ನೇ ಸೇವಿಸ್ತಾ ಇದ್ದಾರೆ. ಈ ಬಟ್ಟೆ ಏನಿದೆ, ಈ ಬಟ್ಟೆ ಕಟ್ಕೊಂಡವರು ಇಲ್ಲಿ ಆ ನೀರನ್ನೇ ಕುಡಿತಾ ಇರುವಂಥದ್ದು. ಇಷ್ಟು ಇದಕ್ಕೊಂದು ಈ ಬೋರ್ಗೆ ಒಂದು ಫಿಲ್ಟರ್ ಹಾಕೋಂಥ ಒಂದು ಮಿನಿಮಮ್ ಇದನ್ನು ಕೂಡ ಅವ್ರ ಹತ್ರ ಇಲ್ಲ. ಏನೂ ಇಲ್ಲ ಸರ್. ಇದು ಮೇಷ್ಟ್ರು ನಮಗೆ ಸಪೋರ್ಟ್ ಮಾಡಿಕೊಟ್ಟಿರೋದು. ಮೇಷ್ಟ್ರು ಶಾಲೆಯಿಂದ ಈ ಕಡೆ ನೀರಿಲ್ಲ ಅಂದ್ಬಿಟ್ಟು ಅದನ್ನ ಈ ಥರ ನಲ್ಲಿ ಹಾಕಿರೋದು. ಅಂದರೆ ಇದು ಆಗ್ತಿತ್ತಿಲ್ಲ ಸರ್ ಅವರು. ಅವ್ರು ಹಾಕಿರೋದು ಅದೇ ಸರ್. ಈ ಥರ ನೀರು ಬರ್ತದಲ್ಲ, ಇದನ್ನ ಈ ಥರ ಮಕ್ಳಿಗೆ ಅಡುಗೆ ಹೆಂಗೆ ಮಾಡಬೇಕು, ನಾವು ಹೆಂಗೆ ಕುಡಿದು ಜೀವನ ಸಾಕಬೇಕು, ಮಿಂಚು ನೀರನ್ನ ಕುಡ್ಕೊಂಡು ಗೊತ್ತಾಗಬೇಡ್ದ ಪಂಚಾಯತಿ ಅವ್ರಿಗೆ. ಯಜಮಾನ್ರು ಹೋಗಿ ಹೇಳಿದ್ರು ಬರ್ತಾ ಇಲ್ಲ ತಿರ್ಕೊಂಡು. 3 ದಿನಕ್ಕೆ 2 ದಿನಕ್ಕೆ ಯಜಮಾನ್ರು ಸಹಿತ ಹೋಯ್ತಾರೆ. ಅವ್ರ ಮಾತಿಗೂ ಬೆಲೆ ಕೊಡೋಕ್ಕಿಲ್ಲ. ಅಲ್ಲ, ಈ ನೀರು ಕುಡಿಯೋದ್ರಿಂದ ಏನಾದ್ರು ಆರೋಗ್ಯದಲ್ಲಿ ಏನಾದ್ರು ಆದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನೀವು ಆಸ್ಪತ್ರೆಗೆ ಹೋಗ್ಬೇಕು. ಈ ನೀರು ಕುಡಿದ್ಬಿಟ್ಟು ಹುಷಾರು ತಪ್ಪದ ಮೇಲೆ ಮಕ್ಕಳು ಕಟ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು. ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಬಂದ್ರೂ ಸಹಿತ ಆಸ್ಪತ್ರೆಗೆ ಕರ್ಕೋಗ್ಬೇಕು ಮಕ್ಕಳನ್ನ. ಅಲ್ಲಿಂದ ಮಾತ್ರೆ ಸೂಜಿ ಹಾಕ್ಸ್ಕೊ ಬಂದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು. ಎಂಥ ಕಾಲ ಇದು, ಎಂಥ ತಂತ್ರಜ್ಞಾನ ಇರುವಂತಹ ಕಾಲ. ಇನ್ನೂ ಕೂಡ ನಿಮ್ಗೆ ನೀರು ಕುಡಿಯಕ್ಕೆ ನೀರೇ ಸರಿಯಾಗಿ ನೀರೇ ಸಿಗ್ತಾ ಇಲ್ಲ, ನೀರೇ ಬಿಡ್ತಾ ಇಲ್ಲ ಸಾ. ಯಾರು ಪಂಚಾಯತಿ ಅವರು ಯಾರು ತಿರಿಕ ನೋಡಲ್ಲ ಇಲ್ಲಿಗ. ಯಜಮಾನ್ರು ಹೇಳಿದ್ರು ಬರ್ತಾ ಇಲ್ಲ, ಹೆಂಗಸ್ಗಳು ಹೋಗಿ ಹೇಳಿದ್ರು ಬರ್ತಾ ಇಲ್ಲ. ಈಗೆಲ್ಲ ಚಿಕ್ಕ ಮಕ್ಕಳವ್ರೆ ನಿಮ್ಮಲ್ಲಿ ಈ ನೀರನ್ನ ಕುಡಿಸ್ತೀರಾ? ಇದೇ ನೀರು ಕುಡಿಯೋದು ಸಾ. ಇನ್ಯಾವ ನೀರು ಕುಡಿಯೋ ಹೇಳಿ? ಬೋರ್ಲು ನೀರು ಬರ್ತಾ ಇಲ್ಲ, ಬೋರ್ಲು ನೀರಿಲ್ಲ. ಇದೊಂದು ನೀರು ಬಿಟ್ರೆ ನಮಗೆ ನೀರೇ ಇಲ್ಲ. ಎಲ್ಲ ಇಲ್ಲೇ ಸಾ. ಇದೊಂದು ನಲ್ಲಿ ಕುಡಿಬೇಕು ಹಿಡ್ಕೊಂಡು. ಎಲ್ಲ ಒಬ್ಬೊಬ್ಬರಾಗಿ ಬಟ್ಟೆ ಕಟ್ಕೊಂಡು ಈ ಬಟ್ಟೆ ಕಟ್ಕೊಂಡು ಹಿಡ್ಕೊಂಡು ಹೋಗ್ಬೇಕು ನೀರು. ಇಲ್ಲಿ ನೋಡಿ ಈ ಥರ ಮಿಂಚು ಬರ್ತದೆಲ್ಲ. ಇಲ್ಲಿ ಕಾಯಿಲೆ ಬರ್ತದೆ, ಕುರುಬರಿಗೆ ಕಾಯಿಲೆ ಬರ್ತದೆ. ಅಂದ್ರೆ ಇನ್ನು ಕುರುಬರಿಗೆ ಈ ನೀರು ಕುಡಿದ್ರೆ ಕಾಯಿಲೆ ಬರಲ್ವಾ? ಕಾಯಿಲೆ ಬಂದೇ ಬರ್ತದೆ. ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನೆಲ್ಲಿಗೆ ಹೋಗೋಣ ಸಾ? ಇನ್ನೆಲ್ಲಿಗೆ ಹೋಗೋಣ ನೀರ್ಗ? ನಾವು ಬೇಸಿಗೆಲ್ಲ ಎಲ್ಲವೇ ಹೋಗಿ ನಿಮ್ಮಂತವ್ರು ತಾವು ಹೋಗಿ ನೀರು ಗೋಗರ್ಕೊಂಡು ತೋಟ ಕಣ್ಣಿ ಹಿಡ್ಕೊಬಂದು ನೀರು ಕುಡ್ತೀವಿ. ಎಲ್ಲೆಲ್ಲಿ ಬರೋದು ಅಲ್ಲೆಲ್ಲ ಹೋಗಿ ತಕೊಬಂದು ಜೀವನ ಮಾಡೀವಿ ಸಾ. ನಿಮ್ಮಂತವ್ರು ಸಂದಾಗಿರ್ಬೇಕು. ಕುರುಬರು ಏನಾರ ಹಾಳಾಗಲಿ, ಕಾಡು ಸೊಪ್ಪು ಮೇಯ್ಕೊಂಡು ಈ ಮಿಂಚು ನೀರು ಕುಡ್ಕೊಂಡು ಜೀವ ಬಿಡ್ಲಿ ಅಂತ ನಮ್ಮ ಗೌರ್ಮೆಂಟು ಈ ಥರ ಮಾಡಿರೋದು. ಪಂಚಾಯತಿ ಅವರು ಈ ಥರ ಮಾಡವ್ರೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋರೆ ನೀರು ಕುಡಿದು ನಾನೇ ಹೋಗಿ ಅಡ್ಮಿಟ್ ಆಗಿದ್ದೀವಿ ಸರ್ ಸರ್ಗೂರಲ್ಲಿ. ನಾನೇ ಹೋಗಿ ಡಾಕ್ಟ್ರ್ ಏನಂದರು, ಸೂಜಿ ಹಾಕಿದ್ರು, ಮಾತ್ರೆ ಕೊಟ್ಟರು, ನೀರಿಂದ ಹೆಚ್ಚು ಕಮ್ಮಿ ಬರ್ತದೆ ಕಣಮ್ಮ ಅಂದರು. ಕಣ್ಣು ಕಾಣಲ್ವಾ ಅಂತ ಇವ್ರಿಗೆ ಅಧಿಕಾರಿಗಳು ನೀವು ಹೇಳದ ಕಾಣಲ್ಲ ಸರ್. ಅಧಿಕಾರಿಗಳ್ಗ ಪಂಚಾಯತಿ ಅವ್ರಿಗೆ ಕಣ್ಣು ಕಾಣಲ್ಲ. ಈ ನೀರಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲ ಅವ್ರಿಗೆ. ಕಣ್ಣು ಕಾಣಂಗಿದ್ದೀರ ನಾವು ಈ ನೀರು ಕುಡಿಯಕ್ಕೆ ಕೊಡೋದು ಬಿಡಾರ? ಈ ಥರ ನೀರು ಕುಡಿಬೇಡಿ ಅಮ್ಮ, ನಾವು ನೀರು ಬಿಡ್ತೀವಿ, ನಲ್ಲಿಗೆ ನೀರು ಬಿಡ್ತೀವಿ ಅಂದ್ಬಿಟ್ಟು ಯಾವತ್ತ ಮಾಡೋರು. ಕೆರೆ ನೋಡಿ ಅಲ್ಲಿ ಮೇಲ್ಗಡೆ ಕೆರೆ. ಕಾಯಿಲೆ ಬಂದ್ರೆ ಏನ್ ಮಾಡ್ತೀರಾ? ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗಿ ಸೂಜಿ ಹಾಕಿಸ್ತೀನಿ. ಸಾಯೋರು ಸಾಯ್ತಾರೆ, ಇರೋರು ಇರ್ತಾರೆ. ಬಮ್ಮ ಹೇಳಿದ್ರು, ಇಲ್ಲಿ ನೀವು ಗಮನಿಸ್ಬೋದು ನನ್ನ ಕೈಯಲ್ಲಿ ಇದು ಡೆಸ್ಟ್. ಇದು ಇಲ್ಲಿ ಈ ನೀರನ್ನೇ ಕುಡಿದು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಧಿಕಾರಿಗಳಂತ ಹೇಳಬೇಕು. ನಿರ್ಮಾಣ ಆಗಿದೆ ಅಂತ ಹೇಳ್ಬಾರ್ದು, ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಸಾಕಷ್ಟು ಗ್ರಾಮ ಪಂಚಾಯತಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ. ಬಟ್ ಏನಕ್ಕೋಸ್ಕರ ಇವರು ಅಭಿವೃದ್ಧಿ ಕಡೆ ತಿರುಗಿ ನೋಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರನೇ ಒಂದು ವಿಶೇಷ ಕಾರ್ಯಕ್ರಮ. ನನ್ನ ಕೈಯಲ್ಲಿ ಇಲ್ಲಿ ನೀವು ಡೆಸ್ಟ್ ನೋಡ್ತೀರಾ, ಇದು ಅಂದರೆ ಡೈರೆಕ್ಟಾಗಿ ಬರುವಂತಹ ಒಂದು ನೀರೇನಿದೆ, ಆ ಪೈಪ್ಗೆ ಅವರು ಬಟ್ಟೆ ಕಟ್ಟಿರುವಂಥದ್ದು. ಆ ಪೈಪ್ಗೆ ಬಟ್ಟೆ ಕಟ್ಟಿ ಈ ಡೆಸ್ಟ್ ನೀರನ್ನೇ ಅವರು ಪ್ರತಿನಿತ್ಯ ಅವ್ರ ಮಕ್ಕಳಿಗೆ ಅವರು ಎಲ್ಲರೂ ಕೂಡ ಇದನ್ನು ಸೇವಿಸ್ತಾ ಇರುವಂಥದ್ದು. ಅವ್ರು ಹೇಳ್ತಾರೆ, ನಂಗೆ ಒಂದು ಮಾತು ಹೇಳಿದ್ರು, ನಮಗೇನಾದ್ರೂ ಈ ನೀರು ಕುಡಿದು ಏನಾದರೂ ಆದರೆ ನಾವು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತೀವಿ. ಡಾಕ್ಟ್ರ್ ಹೇಳ್ತಾರೆ ಇದು ನೀರಿನ ಸಮಸ್ಯೆ, ನೀರಿಂದ ಬಂದಿರೋದು ಅಂತ ಹೇಳ್ತಾರೆ. ಅದಾದಮೇಲೆ ಏನು ಮಾಡ್ತೀವಿ, ಮತ್ತೆ ಇಲ್ಲಿಗೆ ಬರ್ತೀವಿ, ಅಧಿಕಾರಿಗಳಿಗೆ ಹೇಳ್ತೀವಿ. ಬಟ್ ಅವರು ರೆಸ್ಪಾನ್ಸ್ ಮಾಡಲ್ಲ. ಅವ್ರು ರೆಸ್ಪಾನ್ಸ್ ಮಾಡದಿದ್ದ ಸಂದರ್ಭದಲ್ಲಿ ಮತ್ತೆ ನಾವು ಆ ನೀರನ್ನೇ ಕುಡಿತೀವಿ.
ಕೊನೆಗೆ ನಮಗೆ ಉಳ್ಕೊಳ್ಳೋಂಥದ್ದು ಆಸ್ಪತ್ರೆಗೆ ಹೋಗಿ ನಮಗೆ ಪರಿಹಾರ ಸಿಗ್ಲಿಲ್ಲ, ನಾವು ಗುಣಮುಖರಾಗಲಿಲ್ಲ ಅಂತಂದರೆ ನಮಗೆ ದೊಡ್ಡ ನೀರು ಸಮಸ್ಯೆ ಅಂತಂದಾಗ ನಾವು ಇದರಿಂದನೇ ಸಾಯಬೇಕು, ಈ ನೀರು ಕುಡ್ದೇ ಸಾಯಬೇಕು ಅನ್ನೋ ಮಾತುಗಳನ್ನು ಚಿಕ್ಕೆರೆ ಆಡಿಯಲ್ಲಿ ಬದುಕುವಂತಹ ಆಡಿ ಜನಗಳ ಒಂದು ಮಾತು. ಈ ನೀರು ಕುಡಿದ್ರೆ ಯಾರು ಕೂಡ ಅಂದರೆ ಅವ್ರ ಆರೋಗ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ನೋಡಿ. ಕೈಗೆ ಅಂಟ್ಕೊಂಡಿದೆ ಅಂದರೆ ಆ ಕೈಗೆ ಅಂಟ್ಕೊಂಡಿರುವಂತಹ ಡಸ್ಟ್ ಏನಿದೆ ಆ ಡಸ್ಟು ಕೈಯಿಂದ ಹೋಗ್ತಾ ಇಲ್ಲ. ಇದು ಕುಡಿದ್ರೆ ಮಕ್ಕಳ ಪರಿಸ್ಥಿತಿ, ಆಡಿಲ್ ಬದುಕುವಂತಹ ಜನರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ. ದಯಮಾಡಿ ಇದನ್ನು ನೋಡಿ. ಇದಕ್ಕೊಂದು ಫಿಲ್ಟ್ರ್, ಒಂದು ಈ ನೀರಿಗೆ ಒಂದು ಫಿಲ್ಟರ್ನಾದ್ರೂ ಕೂಡ ಹಾಕುವಂತಹ ಒಂದು ಜಸ್ಟ್ ಒಂದು ಕಾಮನ್ ಸೆನ್ಸ್ ಆದ್ರೂ ಕೂಡ ಸಹ ಅಧಿಕಾರಿಗೆ ಇರಬೇಕಾಗಿತ್ತು. ದಯಮಾಡಿ ಇವರ ಒಂದು ಆಡಿಗೆ ನೀವು ಭೇಟಿ ಕೊಟ್ಟು ಈ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋದು ಕೂಡ ನಮ್ಮ ಮನವಿಯಾಗಿರುವಂಥದ್ದು. ಈ ಡೆಸ್ಟನ್ನು ನೋಡ್ತಾ ಇದ್ರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇದನ್ನ ಪ್ರತಿನಿತ್ಯ ಇಲ್ಲಿ ಆಡಿಗಳಲ್ಲಿ ಎಷ್ಟೋ ಜನ ಮಕ್ಕಳುಗಳು ಬದುಕ್ತಾರೆ. ಬಟ್ ಈ ಮಕ್ಕಳುಗಳಿಗೆ ಈ ನೀರನ್ನೇ ಕುಡಿಸ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ, ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ, ಎಷ್ಟರ ಮಟ್ಟಿಗೆ ನಮ್ಮ ಅಭಿವೃದ್ಧಿ, ಎಷ್ಟರ ಮಟ್ಟಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸಿಗ್ತಿರುವಂಥ ಮೂಲಭೂತ ಸೌಕರ್ಯ ಅನ್ನೋದು ನಿಜಕ್ಕೂ ಕೂಡ ನಮಗೆ ಬೇಜಾರಾಗುತ್ತೆ. ದಯಮಾಡಿ ಕುಡಿಯೋ ನೀರಿಗಾದ್ರೂ ಒಂದಿಷ್ಟು ಮಾನವೀಯತೆ ಗುಣಗಳನ್ನು ಇಟ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿ ಅನ್ನೋದು ಕೂಡ ನಮ್ಮ ಒಂದು ಮನವಿ ಆಗಿರುವಂಥದ್ದು. ಏನು ಹೇಳಿದ್ರು ಇದನ್ನ ಬಂದು ಓಟ್ ಹಾಕ್ಬಿಡಿ ನಿಮ್ಗೆ ರೋಡ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಮಾಡಿದಾರ ಹೇಳಿ ಸಾ? ಯಾರು ಹೇಳಿದ್ದು? ಯಾರು ಹೇಳಿದದು? ಪಿಡಿಎಫ್ ಗಿಡಿಎವೆಲ್ಲ ಬರ್ತಾರಲ್ಲ ಅವರು, ಇನ್ಯಾರು ಹೇಳ್ತಾರೆ? ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ಈಸ್ಕ ತಿಂತಾರೆ. ಇಲ್ಲಿ ನಮ್ಮ ಕುರುಬರು ತಾನು ಬಂದದ ಇದನ್ನೆಲ್ಲೇ ಸೌಲಭ್ಯನಲ್ವೇ ಈಗ ಅವ್ರು ಮಾಡ್ಬೇಕು ತಾನೆ. ಮಾಡಿಸ್ಬೇಕು. ಎಲ್ಲ ಅಳ್ತಾ ಹಿಡ್ದವ್ರಲ್ಲ ಈಗ ಮಾಡಿಸಿ ಅಲ್ಲೆಲ್ಲಿ ಮಾಡಿಸಿದವರು ರೋಡೇ ಮಾಡಿಸಿಲ್ಲ. ಅದು ರೋಡ್ ಅದು ತಾರ ರೋಡ್ ಅದು. ಕೇಳಿಲ್ವ ನೀವು? ಕೇಳಕ ಈಗ ಓಟು ಬರ್ಲಿ ಅಂತ ಕೂತೀನಿ, ಓಟ್ ಹಾಕೋದೇ ಇಲ್ಲ. ಮಾಡ್ಕೊಟ್ರೆ ಮಾತ್ರ ಅಲ್ಲಿ ಹೋಗಿ ಹಿಂಗೆ ಬೆಟ್ಟು ಕೊಡೋದಿಲ್ದವ್ರು ಕೊಡ್ತೇ ಇಲ್ಲ. ನಿಮ್ಮ ಆಡಿ ಜನಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ಹೇಳುತ್ತೆ, ರೆಡಿ ಮಾಡಿಸ್ಕೊಡ್ಬೇಕು ಅಂತ. ಯಾರು ಮಾಡ್ಕೊಡ್ತಾರೆ? ಸೇರ್ಕೊಳ್ಳೋರೆ ನುಂಗಪ್ ಸೆಟ್ಟಿಂಗ್ ನುಂಗ್ತಾರಲ್ಲ. ಮತ್ತೆ ಬಂದಿದ್ದ ದುಡ್ಡೆಲ್ಲ ಅವರೇ. ಇನ್ನೇನು ನಮಗೆ ಕೊಟ್ಟಾರ, ರೋಡ್ ಮಾಡಿಸ್ಕೊಟ್ಟಾರ, ಏನು ಇಲ್ಲ. ಯಾವ ಸೌಲಭ್ಯನೂ ಕೊಡಲ್ಲ. ಚಿಕ್ಕರಾಡಿ ಪಕ್ಕದಲ್ಲಿರೋ ಪಿಡಿಎವ್ನು ಇಲ್ಲ. ಅಲ್ಲಿ ನೋಡಿ ಕೊಟ್ಟಿಗೆ ಕಟ್ಟಿಸಿರುವ ಕೊಟ್ಟಿಗೆ ದುಡ್ಡು ಇಲ್ಲ. ಎಲ್ಲ ನಮ್ಮ ಕೈನಿಂದ ಮಾಡಿ ಎಲ್ಲ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕಟ್ಸಿ ಅಂದ್ರ ಕಟ್ಸ್ಕೊಣ. ಈಗ ಅದ್ರ ಪೈಸಾನು ಇಲ್ಲ ಅಲ್ಲಿ. ನಮ್ಮ ದುಡ್ಡು ಹಣನೆಲ್ಲ ಹಾಳು ಮಾಡ್ಕೊಣ ಕಟ್ಟಿ ನೀರು ಹೊಲ ಗಿಲಗಣೆ ಹೋದ್ರೆ ಜಗಳ. ಕುಡಿಯೋ ನೀರೆಲ್ಲ ಎಲ್ಲ ಮಿಂಚಿನ ನೀರ್ ತಾನೆ. ಅದನ್ನ ಹೋಗಿ ಕುಡಿಯೋದು, ತಟ್ಟೆ ತಕೊಳ್ಳೋದು, ಕೆರೆಗೆ ಹೋಗಿ ತುಂಬ್ಕೊ ಬರೋದು. ಇನ್ನೇನು ಅವ್ರು ಬರೋದೇ ಇಲ್ವಲ್ಲ ಇಲ್ಲಿ. ಈಗೆಲ್ಲಿ ಬರ್ತಾರೆ? ಬರ್ತಾರೆ. ಆಗ ಹೇಳ್ತೀವಿ, ಆಮೇಲೆ ಮಾತ್ರ ಬಿಡೋದಿಲ್ಲ. ಹೇಳೋದು ಅದು ಮಾಡಿಕೊಟ್ರೆ ಓಟು ಇಲ್ದವ್ರು ಇಲ್ವೇ ಇಲ್ಲ. ಇದೆ ಅಣ್ಣೂರು ಸಿಕ್ಕೇರಾಡಿ ಸರ್. ನೀರಿನ ಸಮಸ್ಯೆ ಸರ್ ಇಲ್ಲಿ. ಕುಡಿಯೋಕೆ ನೀರಿಲ್ಲ, ಸ್ನಾನ ಮಾಡೋಕೆ ನೀರಿಲ್ಲ, ಮತ್ತೆ ಶಾಲೆ ಮಕ್ಕಳಿಗೆ ನೀರಿಲ್ಲ. ಅದೇ ನೀರನ್ನ ತಗೊಂಡೋಗಿ ಸೋಸ್ಬಿಟ್ಟು ಬಟ್ಟೆಲಿ ಚೆನ್ನಾಗಿ ಕುಡಿಸ್ತಾರೆ. ಅದರಿಂದ ಮಕ್ಕಳಿಗೆ ಒಂಥರ ಕೆಮ್ಮಲು, ಜ್ವರ ಎಲ್ಲ ಬರ್ತದೆ. ಆಗ ಇವರು ಅದರಿಂದ ಬರಲ್ಲ, ಆ ನೀರು ಸಮಸ್ಯೆ ಇಲ್ಲ. ಮಿಂಚು ನೀರು ಕುಡಿದ್ರೆ ಇನ್ನೇನು ಅದು ಮಕ್ಕಳು ಮಿಂಚು ಹಿಂಗೆ ತೇಪ್ಕೊಂಡು ಬರ್ತಾ ಇದೆ. ನೋಡಿದ್ರಲ್ಲ ಸಲ್ಲಿ ಇಲ್ಲಿ ನೋಡಿ ಹಿಂಗೆ ಬರ್ತಾ ಇದೆ ಫಸ್ಟ್ ನೀರು. ಅದರಲ್ಲೇ 3-4 ಬಟ್ಟೆನ ಇದ್ರಲ್ಲಿ ಇಲ್ಲ ಸರ್. ಅದಕ್ಕೇನೆ ಇದು ಕಲೆಕ್ಷನ್ನೇ ಕೊಟ್ಟಿಲ್ಲ. ಸರಂಡಿ ಇಲ್ಲಿ ನೋಡಿ, ಸರಂಡಿ ಹೆಂಗೈತೆ, ನೀರ್ನೇ ಹೋಯ್ತಾ ಇಲ್ಲ ಸರ್. ಸರಂಡಿ ಮುಚ್ಚೋಗ್ಬಿಟ್ಟದೆ. ಇಲ್ಲಿ ನೋಡಿ ಗೊಜ್ಜೆ ಮಕ್ಕಳು, ನಮ್ಮ ಮಕ್ಕಳು ಇಲ್ಲ ದಾಟಿದ್ರೆ ಬಿದ್ದು ಕೊಚ್ಚೆ ಬೀಳ್ತಾರೆ. 3-4 ಮಕ್ಕಳು ಬಿದ್ದವೆ ಇಲ್ಲಿ. ನಿಮ್ಮ ಆಡಿಗಳಿಗೆ ಅಭಿವೃದ್ಧಿ ಮಾಡಬೇಕು ಅಂತಾನೆ ಸಾಕಷ್ಟು ಅನುದಾನಗಳು ಕೊಟ್ಟಿರ್ತಾರೆ. ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ. ಇದೆಲ್ಲ ಅಭಿವೃದ್ಧಿ ಮಾಡಿ ಅಂತ ಬರ್ತಾರ ಅಧಿಕಾರಿಗಳು? ನೋಡ್ತಾರ? ಇಲ್ಲ ಸರ್, ಬಂದಿಲ್ಲ. ಒಂದ್ಸರಿ ಬಂದಿದ್ರು, ಬಂದು ನೋಡ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಎಲ್ಲಿ ಸಹ ಬಂದು ನೋಡೇ ಇಲ್ಲ. ಇದು ಹಾಕಿದ ಮೇಲೆ ಬಂದಿದ್ದು. ಇದು ಪೈಪ್ಗಳು ಕಲೆಕ್ಷನ್ ಕೊಟ್ಟವ್ರೆ, ಇನ್ನು ಕಲೆಕ್ಷನ್ ಕೊಟ್ಟಿಲ್ಲ. ಇದು ಪೈಪ್ ಹಾಕಿ ಊತಾಕಿರೋದು ಅಷ್ಟೇ. ಆ ಡಿಸ್ಟ್ ನೀರು ಕುಡಿತಾ ಇದೀವಿ, ನೀರು ಚೆನ್ನಾಗಿಲ್ಲ ಅಂತ ಹೇಳಿದ್ರಿ. ಬಡವ್ರ ಕಂಡ್ರೆ ಅಷ್ಟೊಂದು ನಿರ್ಲಕ್ಷ್ಯ ಅಧಿಕಾರಿಗಳಿಗೆ. ಬಡವ್ರ ಕಂಡ್ರೆ ಅವ್ರು ಹೆಂಗಾರ ಆಗ್ಲಿ ಕುಡಿತಾರೆ ಇದು ಅವ್ರಿಗೆ. ಅವ್ರು ಚೆನ್ನಾಗಿರೋ ನೀರು ಫಿಲ್ಟರ್ ನೀರಂತೆ ಅವ್ರಿಗೆ. ನಮಗೆ ಈ ಕೊಚ್ಚೆ ನೀರು. ಹಂಗ ಸರ್ ನಾವು ಇಲ್ಲಿ ವಾಸ ಮಾಡ್ತಾ ಇರೋದು. ನೀರು ಕುಡಿತಿದ್ರೆ ಏನಾರ ಆದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋ ಸರ್, ಹಾಸ್ಪಿಟ್ಲ್ಗೆ ಹೋಗೋದು. ಒಬ್ರಿಗೆ ಕಿಡ್ನಿ ಇದು ಕಲ್ಲದೆ ಮಣ್ಣು ಅದೇ ಅಂತ ಹೇಳಿ ಕಳಿಸ್ತಾರೆ. ಆಗ ಹಾಸ್ಪಿಟ್ಲ್ಗೆ ಹೋದ್ರೆ ಅಷ್ಟು ದುಡ್ಡು ಹಾಕಿ ಇಷ್ಟು ದುಡ್ಡು ಹಾಕಿ ಅಂತ ಕೇಳ್ತಾರೆ. ನಮ್ಮ ಹತ್ರ ಇದ್ದದ ಸರ್ ದುಡ್ಡು ಇಲ್ಲ. ನಾವು ಇನ್ನು ಬಂದು ಮನೆಯಲ್ಲಿ ಹೊಟ್ಟೆ ನೋವು,
ಮಂಡಿ ನೋವು ಅಂದ್ಕೊಂಡು ಕುಂತಿರ್ತಾರೆ ಅಷ್ಟೇ. ಇಲ್ಲಿ ಸುಮಾರು ಜನಕ್ಕೆ ಹಂಗೆ ಆಗದೆ. ಅದರಲ್ಲಿ ಕೈಯ ಮುಸ್ತಿ ಎಲ್ಲೋ ಹೋಗಿ ಎಸ್ಕೊಂಡು ಬಂದು ಹಾಸ್ಪಿಟ್ಲ್ ತೋರಿಸಿ. ವಿಡಿಯೋ ನೋಡಿದ್ದೀರಾ? ಯಾರಂತ ಗೊತ್ತಾ? ವಿಡಿಯೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಬರಲ್ಲ ಈ ಕಡೆ ಅವರು. ಸರಿಯಾಗಿ ಗೊತ್ತಿಲ್ಲ ಯಾರು ಅನ್ನೋದೇ ನಾನು ಸರಿಯಾಗಿ ನೋಡಿಲ್ಲ. ಏನು ಕೆಲಸ ಮಾಡೋದು ನೀವು? ನಾವು ಇಲ್ಲಿ ಮನೆ ಕೆಲಸ. ಮನೆ ಕೆಲಸ. ಹ್ಮ್ ಮನೇಲಿದ್ದೀರಾ? ಮನೇಲೇ ಇರೋ ಸರ್. ಹೊಲ್ದ ಕೆಲ್ಸಕ್ಕೆ ಹೋಯ್ತೀವಿ ಹಿಂಗೆ ಸೊಪ್ಪಿನ ಕೆಲಸಕ್ಕೆ. ಈಗ ನೀರಿಲ್ವಲ್ಲ, ನಾವು ಒಬ್ಬೊಬ್ಬರೇ ಇರೋದು. ಅವರೆಲ್ಲ ನೀರು ಒತ್ಕೊಂಬಂದು ಕುಡ್ದಂಗೆ ಆಯ್ತ ಸರ್ ಮಕ್ಕಳು. ಅದಕ್ಕೆ ನಾವು ಮನೇಲೆ ಅದನ್ನ ಸೋಸ್ಬಿಟ್ಟು ತಗೊಬಂದು ಮಕ್ಕಳಿಗೆ ಸ್ನಾನ ಮಾಡಿಸೋದು, ಕುಡಿಯೋದಕ್ಕೆ ಎಲ್ಲ ವ್ಯವಸ್ಥೆಗೆ ಅದು ಒಂದೇ ಇದು ನೀರು ಇರೋದು.